ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳಿಗೆ ಕ್ಷಣ ಕ್ಷಣಕ್ಕೂ ಕಾನೂನಾತ್ಮಕ ಸಂಕಷ್ಟಗಳು ಸಾಗ್ತಾ ಇದೆ. ಅದರಲ್ಲೂ ಇಡಿ ಯಾವುದೇ ಕ್ಷಣದಲ್ಲಿ ಸಿದ್ದರಾಮಯ್ಯನವರಿಗೆ ನೋಟಿಸ್ ಜಾರಿ ಮಾಡೋ ಸಾಧ್ಯತೆ ಇದೆ. ಇಡಿಯಿಂದ ನೋಟಿಸ್ ಜಾರಿಯಾದ ತಕ್ಷಣ ಕಾನೂನು ಹೋರಾಟವನ್ನ ಮುಂದುವರೆಸುವ ಯೋಚನೆಯಲ್ಲಿದ್ದಾರೆ ಸಿದ್ದರಾಮಯ್ಯ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳಿಗೆ ಕಾನೂನು ಸಲಹಾ ತಂಡದಿಂದ ಒಂದಷ್ಟು ರೂಪುರೇಷೆಗಳನ್ನು ಸಲಹೆಯ ರೂಪದಲ್ಲಿ ಕೊಡಲಾಗ್ತಾ ಇದೆ. ಇಡಿ ನೋಟಿಸ್ ಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆಯ ಸಾಧ್ಯತೆ ಇದೆ. ಈ ಕುರಿತು ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡದೆ ಮುಖ್ಯಮಂತ್ರಿಗಳ ಲೀಗಲ್ ಟೀಮ್. ಇಡಿ ನೋಟಿಸ್ ಕೊಡೋವರೆಗೂ ಯಾವುದೇ ರೀತಿಯ ಹೋರಾಟ ಬೇಡ ಅನ್ನೋ ಸಲಹೆ ಕೂಡ ಸಿದ್ದರಾಮಯ್ಯನವರಿಗೆ ಸಿಕ್ಕಿದೆ. ಇಡಿ ನೋಟಿಸ್ ಕೊಟ್ಟರೆ ಮಾತ್ರ ಕಾನೂನು ಹೋರಾಟಕ್ಕೆ ನಿರ್ಧಾರಕ್ಕೆ ಬರಲಾಗಿದೆ. ಹೀಗಾಗಿ ಇಡಿ ತನಿಖೆ ಯಾವ ದಿಕ್ಕಿನಲ್ಲಿ ಸಾಗುತ್ತೆ ಅನ್ನೋದರ ಮೇಲೆ ಸಿದ್ದರಾಮಯ್ಯನವರ ಮುಂದಿನ ಹೆಜ್ಜೆ ನಿರ್ಧಾರವಾಗಲಿದೆ. ಮತ್ತೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಸೈಟ್ ವಾಪಸ್ ಕೊಟ್ಟಿದ್ದೇಕೆ ಅನ್ನೋ ಪ್ರಶ್ನೆ ಇದೇನಕ್ಕೂ ಕೂಡ ಕಾಡ್ತಾ ಇದೆ. ಯಾರ ಸಲಹೆಯ ಮೇರೆಗೆ ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದು ಅನ್ನೋದಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇಡಿ ಎಂಟ್ರಿ ಆಗ್ತಾ ಇದ್ದಂತೆ ಸಿದ್ದರಾಮಯ್ಯ ಬಣ ಬೆದರಿತ ಅನ್ನೋ ಪ್ರಶ್ನೆ. ಮೊನ್ನೆ ರಾತ್ರಿ ಆಪ್ತ ಸಚಿವರು ಅಧಿಕಾರಿಗಳ ಜೊತೆಯಲ್ಲಿ ಸುದೀರ್ಘ ಚರ್ಚೆಯನ್ನು ನಡೆಸಿದ್ದಾರೆ ಸಿದ್ದರಾಮಯ್ಯ. ನಿವೇಶನ ವಾಪಸ್ ನೀಡಿದ್ದೇ ಆದಲ್ಲಿ ಕಾನೂನು ಸಮರ ಸುಲಭವಾಗುತ್ತೆ ಅನ್ನೋ ಸಲಹೆ ಸಿಕ್ಕಿದೆ. ಸೈಟ್ಗಳನ್ನು ವಾಪಸ್ ನೀಡುವಂತೆ ಸಿಎಂಗೆ ಕಪಿಲ್ ಸಿಬಲ್ ಸೈಟ್ಗಳನ್ನು ವಾಪಸ್ ಕೊಡಿ ಅನ್ನೋ ಸಲಹೆ ಕೊಟ್ಟಿದ್ದು ಕಪಿಲ್ ಸಿಬಲ್ ಅನ್ನೋ ಮಾಹಿತಿ ಇದೆ. ಕಪಿಲ್ ಸಿಬಲ್ ಅವರ ಸಲಹೆ ಮೇರೆಗೆನೆ ಸೈಟ್ ವಾಪಸ್ ನೀಡುವ ನಿರ್ಧಾರಕ್ಕೆ ಬಂದಿದ್ದಾರೆ ಮುಖ್ಯಮಂತ್ರಿಗಳ ಪತ್ನಿ. ಪತ್ರದಲ್ಲಿ ಭಾವನಾತ್ಮಕವಾಗಿ ಬರೆದಿರುವ ಅಂಶಗಳು ಬೇರೆ, ಸಿದ್ದರಾಮಯ್ಯನವರು ಮಾಧ್ಯಮಗಳ ಸಮ್ಮುಖದಲ್ಲಿ ಕೊಟ್ಟ ಹೇಳಿಕೆ ಬೇರೆ. ಆದರೆ ಅಸಲಿಗೆ ಕಪಿಲ್ ಸಿಬಲ್ ಅವರ ಸಲಹೆ ಮೇರೆಗೇನೆ ಈ ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದಾರೆ ಅನ್ನೋದು ಸದ್ಯಕ್ಕೆ ಲಭ್ಯವಾಗ್ತಾ ಇರುವ ಮಾಹಿತಿ. ಬಹಳಷ್ಟು ಜನ ಇದೇ ಪ್ರಶ್ನೆಯನ್ನು ಕೇಳ್ತಿದ್ರು. ಇಷ್ಟು ದಿನ ಕಾನೂನಾತ್ಮಕ ಹೋರಾಟವನ್ನು ನಡೆಸ್ತೀನಿ ಅಂತ ಹೇಳಿ ಮುನ್ನುಗ್ತಾ ಇದ್ದ ಮುಖ್ಯಮಂತ್ರಿಗಳು ಇದ್ದಕ್ಕಿದ್ದ ಹಾಗೆ ಸೈಟ್ ವಾಪಸ್ ಕೊಡೋ ನಿರ್ಧಾರಕ್ಕೆ ಯಾಕೆ ಬಂದರು ಅಂತ ಕುಮಾರಸ್ವಾಮಿ ಅವರು ಕೂಡ ನಿನ್ನೆ ಇದೇ ಪ್ರಶ್ನೆ ಕೇಳಿದ್ರು. ಅದಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ, ಸೈಟ್ ವಾಪಸ್ ಕೊಡಲಿಕ್ಕೆ ಕಪಿಲ್ ಸಿಬಲ್ ಅವರು ಹಿರಿಯ ವಕೀಲರು ಕೂಡ ಕಾಂಗ್ರೆಸ್ಮನ್, ಅವರ ಸಲಹೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಯಾವ ಆಯಾಮದಲ್ಲಿ ಚಿಂತನೆ ಮಾಡಿ ಈ ಸಲಹೆ ಕೊಟ್ಟಿರಬಹುದು? ಹೇಗೆ ಸಹಾಯಕವಾಗಬಹುದು ಸೈಟನ್ನು ವಾಪಸ್ ಕೊಟ್ಟಿದ್ದು ಕಾನೂನಾತ್ಮಕವಾಗಿ? ಸ್ಮಿತಾ, ಏನು ಮೊನ್ನೆ ಸಿಎಂ ಪತ್ನಿಯವರು ಏನು ಮೂಡಾಗೆ 14 ಸೈಟ್ಗಳನ್ನು ವಾಪಸ್ ಕೊಟ್ಟರು. ಆದರೆ ಇಷ್ಟು ದಿನ ನಾವು ಪ್ರಬಲವಾಗಿ ಹೋರಾಟವನ್ನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಂಥ ಸಿಎಂ ಬಣ ಇದ್ದಕ್ಕಿದ್ದಾಗೆ ಸೈಟ್ಗಳನ್ನು ವಾಪಸ್ ಯಾಕೆ ಕೊಟ್ಟರು ಅನ್ನೋ ಪ್ರಶ್ನೆ ಇತ್ತು. ಆದರೆ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿರ್ತಕ್ಕಂಥದ್ದು ಒಂದು ಕಡೆ ಕಪಿಲ್ ಸಿಬಲ್ ಈ ಒಂದು ವಿಚಾರವನ್ನು ಸಿಎಂ ಬಣಕ್ಕೆ ಹೇಳಿದರೆ ಸೈಟ್ಗಳನ್ನು ವಾಪಸ್ ಕೊಡಿ. ಹಾಗಾದರೆ ಯಾಕೆ ಈ ಸೈಟ್ಗಳನ್ನು ವಾಪಸ್ ಕೊಟ್ಟರು ಅನ್ನೋದಕ್ಕೆ ಏನು ಸ್ನೇಹಮಯಿ ಕೃಷ್ಣಗೆ ನಿನ್ನೆ ಇಡಿಯಿಂದ ಒಂದು ನೋಟಿಸ್ ಬಂದಿದೆ. ಆ ನೋಟಿಸ್ನಲ್ಲಿ ಸ್ಪಷ್ಟವಾಗಿ ಉತ್ತರ ಸಿಗ್ತಾ ಇರ್ತಕ್ಕಂಥದ್ದು. ಯಾಕಂತಂದರೆ ಈ ಒಂದು ಇದರಲ್ಲಿ PMLA ಆ್ಯಕ್ಟ್ 15/2003 ಏನಿದೆ ಇದನ್ನು ಆ್ಯಡ್ ಮಾಡಿದ್ದಾರೆ ಅನ್ನೋದು ಅವ್ರಿಗೆ ಕೊಟ್ಟಿರ್ತಕ್ಕಂಥ ನೋಟಿಸ್ನಲ್ಲಿ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ದಾಖಲೆಗಳ ಸಮೇತ ಹಾಜರಾಗಿ ಈ ದಾಖಲೆಗಳನ್ನು ತೆಗೆದುಕೊಂಡು ಬನ್ನಿ ಅಂತೇಳಿ ಇಡಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು. ಹಾಗಾದರೆ PMLA ಆ್ಯಕ್ಟ್ 15/2003 ಏನು ಹೇಳುತ್ತೆ ಅಂತಂತಂದರೆ ಇಡಿ ಅಧಿಕಾರಿಗಳಿಗೆ ಇದೊಂದು ಕೆಲವು ವಿಶೇಷ ಅಧಿಕಾರಗಳನ್ನು ಕೊಡುತ್ತೆ. ಯಾವುದೇ ಒಂದು ಮನಿ ಲ್ಯಾಂಡ್ರಿಂಗ್ಗೆ ಸಂಬಂಧಿಸಿದಂಥ ಪ್ರಾಪರ್ಟಿಯನ್ನು ಕೋರ್ಟ್ಗೆ ಹೋಗದೆ, ಕೋರ್ಟ್ ಅನುಮತಿಯನ್ನು ತೆಗೆದುಕೊಳ್ಳದೇನೆ ಅವ್ರಿಗೆ ಈ ಒಂದು ವಿಚಾರದಲ್ಲಿ ಮನಿ ಲ್ಯಾಂಡ್ರಿಂಗ್ ಆಗಿದೆ ಅಂತ ಗೊತ್ತಾದರೆ ತಕ್ಷಣಕ್ಕೆ ಆ ಒಂದು ಪ್ರಾಪರ್ಟಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳುವಂಥ ಅಧಿಕಾರವನ್ನು ಇಡಿ ಅಧಿಕಾರಿಗಳಿಗೆ ಈ ಕಾಯ್ದೆ ಕೊಡುವಂಥದ್ದು. ಹೀಗಾಗಿ ಒಂದು ವೇಳೆ ಸಿಎಂ ತಮ್ಮ ಬಳಿಯ ಸೈಟ್ಗಳನ್ನು ಇಟ್ಕೊಂಡು ಇಡಿ ಏಕಾಏಕಿ ಈ ಸೈಟ್ಗಳನ್ನು ಮುಟ್ಟುಗೋಲು ಹಾಕಿಕೊಂಡಿದ್ದೆ ಆದರೆ ಸಿಎಂಗೆ ಏನೋ ಒಂದು ರಾಜಕೀಯ ಹೋರಾಟವನ್ನು ಮಾಡ್ತಾ ಇದ್ದಾರೆ ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೆ, ಇದು ದೊಡ್ಡ ಹೊಡೆತ ಬೀಳ್ತಾ ಇತ್ತು. ಹೀಗಾಗಿ ಅವರ ಹಿರಿಯ ವಕೀಲರು ಆಗಿರ್ತಕ್ಕಂಥ ಕಪಿಲ್ ಸಿಬಲ್ ಇದೇ ವಿಚಾರವಾಗಿ ಅವರಿಗೆ ಮಾಹಿತಿಯನ್ನು ಕೊಡ್ತಾರೆ. ಆದಷ್ಟು ಬೇಗ ಸೈಟ್ಗಳನ್ನು ವಾಪಸ್ ಕೊಟ್ಟು ಮತ್ತೆ ನಿಮ್ಮ ಹೆಸರಿಗೆ ಏನು ಖಾತೆ ಆಗಿದೆ ಖಾತೆಯನ್ನು ಕೂಡ ರದ್ದು ಮಾಡಿಸಿ ಮೂಡಾದಿಂದ ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಹೀಗಾಗಿ
ಮೊನ್ನೆ ಸಂಜೆ ಅವರ ಪತ್ನಿ ಸೈಟ್ಗಳನ್ನು ವಾಪಸ್ ತೆಗೆದುಕೊಳ್ಳಿ ಅಂತೇಳಿ ಪತ್ರವನ್ನು ಬರೀತಾರೆ. ನಿನ್ನೆ ಆ ಒಂದು ಖಾತೆಗಳನ್ನು ರದ್ದುಗೊಳಿಸಿ ಆದೇಶ ಕೂಡ ಮಾಡಲಾಗಿದೆ. ಈ ಒಂದು ಏನು ಕಾನೂನಾತ್ಮಕ ಲೆಕ್ಕಾಚಾರಗಳಿಂದ ಅವರು ಸೈಟ್ ಕೊಟ್ಟಿರ್ತಕ್ಕಂಥದ್ದು ಈಗ ಬಹಳ ಸ್ಪಷ್ಟ ಆಗ್ತಾ ಇರ್ತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ನಾಗರಾಜು ಮಾಹಿತಿಗಾಗಿ. ಲೋಕಾಯುಕ್ತದಲ್ಲೂ ಕೂಡ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರುದಾರರ ವಿಚಾರಣೆಯನ್ನ ಮೊದಲಿಗೆ ನಡೆಸಲಾಗಿತ್ತು. ಇದೀಗ ಇಡಿ ಸರದಿ. ಇಡಿ ದೂರುದಾರರಾದ ಸ್ನೇಹಮಯಿ ಕೃಷ್ಣ ಅವರಿಗೆ ನೋಟಿಸ್ ಅನ್ನ ನೀಡಿದೆ. ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ಕೂಡ ನೀಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ನೇಹಮಯಿ ಕೃಷ್ಣ ಅವರು ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂತೆ ಹಾಗೆ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಹುತೇಕ ದಾಖಲೆಗಳ ಸಮೇತ ನಾನು ವಿಚಾರಣೆಗೆ ಹಾಜರಾಗುತ್ತೇನೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ದೂರುದಾರರಾದ ಸ್ನೇಹಮಯಿ ಕೃಷ್ಣ ಹೇಳಿಕೆ ನೀಡಿದ್ದಾರೆ. ಮೂಡಾ ಭ್ರಷ್ಟಾಚಾರದ ಬಗ್ಗೆ ಇಡಿಗೆ ದೂರು ನೀಡಿದ್ದೆ. ಲೋಕಾಯುಕ್ತ ಅಪರಾಧ ಪ್ರಕರಣದ ತನಿಖೆ ನಡೆಸ್ತಾ ಇದೆ. ಆದರೆ ಇಡಿ ಹಣಕಾಸಿನ ವಹಿವಾಟಿನ ಬಗ್ಗೆ ತನಿಖೆಯನ್ನ ನಡೆಸಲಿದೆ ಅಂತ ಸ್ನೇಹಮಯಿ ಕೃಷ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ಮೂಡಾದಿಂದ ಸಿಎಂ ಪತ್ನಿ ಪಡೆದಿರುವಂತಹ 14 ಸೈಟ್ಗಳು ಮತ್ತು ಮೂಡಾದಲ್ಲಿ ನಡೆದಿರುವಂತಹ ಅವ್ಯವಹಾರದ ಬಗ್ಗೆ ಸೂಕ್ತವಾದ ಸಂಪೂರ್ಣವಾಗಿ ತನಿಖೆಯನ್ನು ಮಾಡಬೇಕು ಅಂತೇಳಿ ಸ್ನೇಹಮಯಿ ಕೃಷ್ಣ ಅವರು ಜಾರಿ ನಿರ್ದೇಶನಾಲಯಕ್ಕೂ ಕೂಡ ದೂರನ್ನು ಸಲ್ಲಿಸಿದರು. ಈ ದೂರಿಗೆ ಸಮನ್ಸ್ ಕೂಡ ಜಾರಿಯಾಗಿದೆ. ಇದ್ರ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಯಾವಾಗ ಸಮನ್ಸ್ ಬಂತು? ಆ ಸಮನ್ಸಲ್ಲಿ ಏನೆಲ್ಲ ಅಂಶಗಳನ್ನ ಮೆನ್ಷನ್ ಮಾಡಿದ್ದಾರೆ ಸರ್? ನಿನ್ನೆ ರಾತ್ರಿ ಇಮೇಲ್ ಮೂಲಕ ನನಗೆ ಸಮನ್ಸ್ ಜಾರಿ ಮಾಡಿದರೆ. ಸೊ 3ನೇ ತಾರೀಕು ಬೆಳಗ್ಗೆ ವಿಚಾರಣೆಗೆ ಬರೋದಕ್ಕೆ ತಿಳಿಸಿದ್ದಾರೆ. ಹಾಗಾಗಿ 3ನೇ ತಾರೀಕು ಬೆಳಗ್ಗೆ ನಾನು ವಿಚಾರಣೆಗೆ ಹೋಗ್ತಾ ಇದ್ದೀನಿ. ಅದೇ ಕೆಲವು ಮಾಹಿತಿಗಳು ದಾಖಲಾತಿಗಳನ್ನು ಕೋರಿದ್ದಾರೆ. ಸೊ ಅದನ್ನೆಲ್ಲ ನಾಳೆ ಅವರಿಗೆ ಒದಗಿಸ್ತೀನಿ. ದಾಖಲಾತಿಗಳಂದ್ರೆ ಬರೀ 14 ಸೈಟ್ ವಿಚಾರವಾಗ ಬೇರೆ ಎಲ್ಲ ಮೂಡಾದ ನಡೆದಿರುವಂತಹ ಅವ್ಯವಹಾರದ ಬಗ್ಗೆ ಸರ್? ಎಲ್ಲ ಅವ್ಯವಹಾರ ಬಗ್ಗೆ ನಾನು ಮೊದಲಿಂದ ಹೇಳ್ತೀನಿ. ಸಿದ್ದರಾಮಯ್ಯ ಪ್ರಕರಣ ಉದಾಹರಣೆಗೆ ಇಟ್ಕೊಂಡು ಮೈಸೂರು ನಗರ ಪ್ರಾಧಿಕಾರದ ನಡೆದ ಎಲ್ಲ ಅಕ್ರಮ ವ್ಯವಹಾರಗಳ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಅನ್ನೋದೇ ನನ್ನ ಆಗ್ರಹ ಆಗಿದೆ. ಎಷ್ಟು ದಾಖಲೆಗಳಿದೆ ಸರ್? ಹಾಗಾದರೆ ಎಲ್ಲ ದಾಖಲಾತಿ ಕಲೆಕ್ಟ್ ಮಾಡಿದೆ ಅಂತ ಹೇಳಿದ್ರೆ ಎಷ್ಟು ಪುಟಗಳ ದಾಖಲಾತಿ ನಿಮ್ಮಲ್ಲಿದೆ ಸರ್? ಸರ್, ನಾವೀಗ ಸಿದ್ದರಾಮಯ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಸುಮಾರು 500ಕ್ಕಿಂತ ಹೆಚ್ಚಿನ ಪುಟಗಳ ದಾಖಲೆ ಕೊಟ್ಟಿದ್ದೀವಿ. ಇತರೆ ದಾಖಲಾತಿಗಳು ಎಲ್ಲ ಸಂಪೂರ್ಣವಾಗಿ ನಾವು ಮಾಡೋಕ್ಕಾಗದಿರೋದ್ರಿಂದ ಸೊ ತನಿಖಾ ಸಂಸ್ಥೆಗಳು ಅವೆಲ್ಲ ಸಂಗ್ರಹ ಮಾಡಿ ಕ್ರಮಗಳನ್ನು ತಗೊಳ್ತಾರೆ. ನಿಮ್ಮ ಹತ್ರ ಎಷ್ಟಿದೆ ದಾಖಲಾತಿ ಬೇರೆ ಬೇರೆ ಸಂಬಂಧಪಟ್ಟಾಗಿ? ಇಲ್ಲ ಸರ್, ನಾನು ಸಿದ್ದರಾಮಯ್ಯ ಪ್ರಕರಣಕ್ಕೆ ಅಷ್ಟೇ ನಾನು ದಾಖಲೆ ಸಂಗ್ರಹ ಮಾಡಿದ್ದೀನಿ. ಸೊ ಬೇರೆ ಇದಕ್ಕೆ ಯಾವುದೋ ಸ್ಪಷ್ಟವಾಗಿ ಕೆಲವು ದಾಖಲೆ ಕೊಟ್ಟಿದ್ದಾರೆ. ಆ ದಾಖಲೆಯನ್ನು ನಾವು ಹಾಜರುಪಡಿಸ್ತಿದ್ದೀವಿ. ನಾಳೆ ಇಡಿಗೆ ಹೋಗಿ ದೂರು ಕೊಡ್ತಾ ಇದ್ದಾರೆ, ಆದರೆ ಅದೆಲ್ಲ ಸಬ್ಮಿಟ್ ಮಾಡ್ತಾ ಇದ್ದಾರೆ ಸರ್? ಹೌದು ಸರ್, ಈಗಾಗಲೇ ದೂರವಾಣಿ ಜೊತೆ ಕೊಟ್ಟಿದ್ದೀನಿ. 500 ಪುಟಕ್ಕಿಂತ ಹೆಚ್ಚಿನ ದಾಖಲೆಗಳನ್ನು ಕೊಟ್ಟಿದ್ದೀನಿ. ಸೊ ಅದಕ್ಕೆ ಪೂರಕವಾಗಿ ಬೇರೆ ಯಾವ್ದಾದ್ರು ದಾಖಲೆಗಳು ಬೇಕು ಅಂತ ಅವ್ರು ಕೇಳಿದ್ರೆ ಅದು ನನ್ನ ಲಭ್ಯ ಆದರೆ ನಾನು ಅದನ್ನು ಕೊಡೋಕ್ಕೆ ಸಿದ್ಧ ಆಗಿದ್ದೀನಿ. ಇತ್ತೀಚೆಗೂ ಕೂಡ ಜಯ ಸಿಗ್ತಾ ಇದೆ ಸರ್. ಎಲ್ಲೋ ಒಂದು ಕಡೆ ಒಂದು ಅರ್ಧಿ ಕಾಡುತ್ತೆ ಸರ್ ಅಂತ? ಸರ್, ಖಂಡಿತವಾಗಲೂ ಸರ್, ಒಳ್ಳೆಯ ಉದ್ದೇಶದಿಂದ ಒಂದು ಪ್ರಾಮಾಣಿಕವಾಗಿ ಹೋರಾಟವನ್ನು ಮಾಡಿದ್ರೆ ಖಂಡಿತವಾಗ್ಲೂ ಜಾಸ್ತಿ ಸಿಗುತ್ತೆ ಅನ್ನೋದಕ್ಕೆ ಇವೆಲ್ಲ ಒಂದು ಉದಾಹರಣೆ ಸರ್. ಈಗ ನಿನ್ನೆ ಕೂಡ 14 ಸೈಟ್ಗಳು ವಾಪಸ್ ಕೊಟ್ಟಿದ್ರು, ಅದು ಕ್ರಯ ಕೂಡ ರದ್ದೆಲ್ಲ ಮಾಡಿದ್ದಾರೆ ಸರ್. ಈ ಪ್ರಕ್ರಿಯೆ ಮುಗಿದಾಗ ಸರ್ ಹಾಗಾದ್ರೆ ಸಿದ್ದರಾಮಯ್ಯ ಅವರ ಪತ್ನಿ ಸೇಫಾ ಸರ್ ಹಾಗಾದ್ರೆ ಅಂತ? ಖಂಡಿತವಾಗಲೂ ಇಲ್ಲ ಸರ್. ಅವರು ನಿವೇಶನ ವಾಪಸ್ ಕೊಟ್ಟಿರುವಂಥದ್ದು ನಮಗೊಂದು ಬಲವಾದ ಸಾಕ್ಷಿ ಸಿಕ್ತಾಗಿ, ಅಂದರೆ ಅವರ ತಪ್ಪನ್ನು ಅವರೇ ಒಪ್ಕೊಂಡಾಗಿದೆ. ಸೊ ಅದರ ಪ್ರಕಾರ ಏನವರು ಶಿಕ್ಷೆ ತಪ್ಪಿಸಲು ಸಾಧ್ಯ ಇಲ್ಲ. ಬಹುಶಃ ಶಿಕ್ಷೆ ತಪ್ಪಿಸಲು ಸಾಧ್ಯ ಆಗಲ್ಲ. ಶಿಕ್ಷೆ ಪ್ರಮಾಣ ಕಡಿಮೆ ಮಾಡ್ಕೋಬೋದು ಅನ್ನೋ ಪ್ರಯತ್ನದಲ್ಲಿ ಅವರು ಈ ರೀತಿ ಮಾಡಿದ್ರು ಅನಿಸುತ್ತೆ. ಅದು ನೋಡೋಣ, ನ್ಯಾಯಾಲಯ ಯಾವ ರೀತಿ ತೀರ್ಪು ಕೊಡೋದೇ ಗೊತ್ತಾಗುತ್ತೆ. ಈಗಾಗಲೇ ಕೂಡ ನಿಮಗೂ ಕೂಡ ವಿಪಕ್ಷಗಳೆಲ್ಲವೂ ಕೂಡ ಬೆಂಬಲ ಸೂಚಿಸ್ತಾ ಇದ್ದಾರೆ ಸರ್. ಭದ್ರತೆ ಎಲ್ಲ ಕೊಡಬೇಕು ಸ್ನೇಹಮಯಿ ಕೃಷ್ಣ ಅವ್ರಿಗೆ ಅನ್ನೋದು ಸರ್? ಸರ್, ಖಂಡಿತವಾಗ್ಲೂ ನನ್ನ ಪರವಾಗಿ ಯಾರು ಮನವಿಯನ್ನು ಮಾಡ್ಕೊಂಡಿದ್ರೆ ಮತ್ತು ಮಾತಾಡಿದ್ರೆ ಅವರೆಲ್ಲರಿಗೂ ನನಗೆ ಧನ್ಯವಾದಗಳು ಅರ್ಪಿಸ್ತೀನಿ. ನನಗೆ ರಕ್ಷಣೆ ಪಡೆಯುವಂಥ ಅವಶ್ಯಕತೆ